ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾನ ಚಾನಲ್. ಇವತ್ತು ನಾನು ಸಿಂಪಲಾಗಿ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಚಿಕನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆಗಳನ್ನು ತಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್, ಬಿರಿಯಾನಿ ಮಾಡಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ಕಡೆ ನಾನಿಲ್ಲಿ ರೈಸ್ ಇಟ್ಟಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಸ್ವಲ್ಪ ಉಪ್ಪನ್ನು ಹಾಕಿ ಅದು ಬೇಯೋಕ್ಕೆ ಬಿಟ್ಟಿದ್ದೀನಿ. ಅದು ಅರ್ಧ ಬರ್ಧ ಬೇಯಬೇಕು. ಅರ್ಧ ಬರ್ಧ ಬೆಂದಾಗ ಮಾತ್ರ ಅದು ದಮ್ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೊದಲೇ ಅರ್ಧ ಬರ್ಧ ರೈಸನ್ನು ಬೇಯಿಸ್ಕೋಬೇಕು. ತೊಳೆದ್ಬಿಟ್ಟು ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಅದರಷ್ಟಕ್ಕೆ ಅದು ಬೇಯ್ತಾ ಇರಲಿ. ಮತ್ತು ಇನ್ನೊಂದು ಪಾತ್ರೆನ ತಗೊಂಡು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬಿರಿಯಾನಿಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಇವಾಗ ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಫ್ರೈ ಆಗಬೇಕು ಅಂದರೆ ಎಲ್ಲ ಸಾಫ್ಟಾಗಿ ಮೆತ್ತಗಾಗಬೇಕು. ಈ ಥರ ಗಟ್ಟಿ ಇರೋ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರಲಿ. ಮತ್ತು ನೋಡಿ, ಇಲ್ಲಿ ಅದೇ ಅಕ್ಕಿ ಬೇಯಕ್ಕೆ ಇಟ್ಟಿದ್ದಲ್ಲ, ಅದು ಇವಾಗ ಸ್ವಲ್ಪ ಕುದಿಯೋ ಹಾಗೆ ಬರ್ತಾಯಿದೆ ನೋಡಿ. ಈಗ ಸ್ವಲ್ಪ ಲೈಟಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ಇದು ಬೇಯಬೇಕಾಗುತ್ತೆ. ಮತ್ತು ನೋಡಿ, ಈರುಳ್ಳಿ ಕೂಡ ಇಲ್ಲಿ ಫುಲ್ಲು ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಬಿರಿಯಾನಿಗೆ ಯಾವಾಗಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊನ ಜಾಸ್ತಿ ಹಾಕಬೇಕು. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಯಾಕಂದರೆ ಇದು ಸ್ಪೂನ್ ಬಿಡ್ದಂಗೆ ಫ್ರೈ ಮಾಡಬೇಕು. ಯಾಕಂದರೆ ಕಂಡು ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡ್ತಾನೇ ಇರಬೇಕು. ಆವಾಗ ಮಾತ್ರ ಇದು ಕಂಡು ಹಿಡಿಯೋಲ್ಲ, ಇಲ್ಲಾಂದರೆ ಕಂಡು ಹಿಡಿದ್ಬಿಡುತ್ತೆ. ಮತ್ತು ನೆಕ್ಸ್ಟು ನಾನು ಇದಕ್ಕೆ ಚಿಕನನ್ನು ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಿಕನ್ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಅದಕ್ಕೆ ಎಣ್ಣೆ ಎಲ್ಲ, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಇದಕ್ಕೆ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ನಾನು ಏನು ಮಸಾಲೆನ ಹಾಕ್ತಾಯಿದ್ದೀನಿ ಅಂದರೆ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಲೈಟಾಗಿ ಕಲರು ಅರಿಶಿನ ಪುಡಿ. ಈ ಮಸಾಲೆಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಈ ಮಸಾಲೆಗಳನ್ನು ಹಾಕಿಬಿಟ್ಟು ಅಷ್ಟೇ ಇದು ತುಂಬ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಯಾಕಂದರೆ ನಾನು ರೈಸಲ್ಲಿ ಅವಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಲ್ಲ, ಅದಕ್ಕೋಸ್ಕರ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ತೊಗೊಂಡಾಗ ಅದು ಫುಲ್ ಸೀಳಬಾರ್ದು, ಮಧ್ಯದಲ್ಲಿ ಮಾತ್ರ ಒಂಚೂರು ಲೈಟಾಗಿ ಸೀಳಿರಬೇಕು. ಇವಾಗ ನೋಡಿ, ಟೊಮೊಟೊನೂ ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಇದನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಟೈಮು ಪ್ಲೇಟ್ ಮುಚ್ಚಿ ಬಿಡಬೇಕಾಗುತ್ತೆ. ಇದು ಪ್ಲೇಟ್ ಮುಚ್ಚಿದಾಗ ಏನು ಹಬೇಲಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಟೊಮೊಟೊನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೇಯಬೇಕು. ಈ ಮೆಣಸಿನ್ಕಾಯಿ ಎಲ್ಲ ನಾವು ಲಾಸ್ಟಲ್ಲಿ ಬಿರಿಯಾನಿ ಮಾಡಿದಾಗ ಎಲ್ಲ ಜಾಸ್ತಿ ಈ ಥರ ಉಂಡೆ ಇರೋದೇ ಇಲ್ಲ. ಅಷ್ಟು ನೀಟಾಗಿ ಇದನ್ನು ಬೇಯಬೇಕೀಗ. ಮತ್ತು ನೋಡಿ, ರೈಸು ಕೂಡ ಬೆಂದಿದೆ ಅರ್ಧ ಬರ್ಧ. ನಾನು ನೋಡಿ ಇಲ್ಲಿ ನೀಟಾಗಿ ಎಲ್ಲ ಸೋರಿಸ್ಬಿಟ್ಟು ಇಟ್ಟಿದ್ದೀನಿ, ಒಂದು ಜಾಲರಿಲಿ ಹಾಕ್ಬಿಟ್ಟು. ನೋಡ್ತಾ ಇರ್ಬೋದು, ಇಷ್ಟು ಬೆಂದರೆ ಸಾಕು, ಅದು ದಮ್ ಕಟ್ಟಿದಾಗ ಬೆಂದ್ಕೊಬಿಡುತ್ತೆ. ಮತ್ತು ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಇದಕ್ಕೆ ನಾನು ಬಿರಿಯಾನಿ ಪೌಡರ್ನ ಹಾಕ್ತಾಯಿದ್ದೀನಿ. ಮತ್ತು ಮೇನು ಬೇಕಾಗಿರೋದು ಮೊಸರು. ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಅಂದ್ಬಿಡ್ತೀರಿ, ಏನೋ ಒಂದೊಂದು ಸರಿ ತಪ್ಪಾಗುತ್ತೆ. ನಿಂಬೆ ಹುಳಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಜಾಸ್ತಿ ಚಿಕನ್ ಇಲ್ಲ, ಇದು 3/4 kg ಚಿಕನ್ ಅಷ್ಟೇ ನಾನು ಹಾಕಿರೋದು. ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಇಲ್ಲ ಅಂದರೆ ಜಾಸ್ತಿ ನಿಂಬೆ ಹುಳಿ ಮತ್ತು ಮೊಸರನ್ನ ಜಾಸ್ತಿ ಆಗ್ತಿದೆ. ಮತ್ತು ಇವಾಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನನ ಹಾಕ್ಕೋತಾ ಇದ್ದೀನಿ. ಇವೆರಡನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಪ್ಲೇಟನ್ನು ಮುಚ್ತಾ ಇದ್ದೀನಿ. ನಾನು ಪ್ಲೇಟನ್ನು ನೋಡಿ ತೆಗ್ದಿದ್ದೀನಿ, ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದು ನೀಟಾಗಿ ಬೆಂದು ನೋಡಿ ಒಂಥರ ಗ್ರೇವಿ ಎಲ್ಲ ಚೆನ್ನಾಗಿ ಆಗಿದೆ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂದರೆ, ನಾನು ಏನು ಅಕ್ಕಿನ ರೆಡಿ ಮಾಡಿಟ್ಟಿದ್ದೀನಲ್ಲ, ಅಂದರೆ ಅರ್ಧ ಬರ್ಧ ಬೇಯಿಸ್ಬಿಟ್ಟು ಇಟ್ಟಿದ್ದೀನಲ್ಲ ಆ ಅಕ್ಕಿನ ನಾನಿಲ್ಲಿ ಸ್ವಲ್ಪವಾಗಿ ಹಾಕ್ಕೋತೀನಿ. ನೋಡಿ, ಸ್ವಲ್ಪವಾಗಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಒಂಚೂರು ಕೂಡ ಇದನ್ನು ಎಲ್ಲೂ ಬಿಡಬಾರ್ದು.
ಯಾಕಂದರೆ ಅದೊಂದು ಕಲರ್ ಇದೊಂದು ಕಲರ್ ಆಗೋಗುತ್ತೆ. ಅದಕ್ಕೆ ನೀಟಾಗಿ ಸ್ಪೂನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರನೂ ಮಾಡ್ಬೋದು. ನಾವಿಲ್ಲಿ ಅಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡೇ ಮಾಡೋದು. ಯಾಕಂದರೆ ಆವಾಗ ಮಾತ್ರ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎರಡನ್ನೂ ನಾನು ಬೇಯಿಸೋದು, ಆ ಕಡೆ ಒಂದು ಈ ಕಡೆ ಒಂದು ಎರಡನ್ನೂ ನಾನು ಬೇಯಿಸ್ತೀನಿ. ಗ್ರೇವಿ ಥರ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು. ಬೇಕಾದರೆ ಇದಕ್ಕೆ ನಾವು ಕಲ್ಲರ್ನ ಕಟ್ಟಿ ದಮ್ ಮಾಡ್ಬೋದು. ಆ ಥರ ಎಲ್ಲ ನಾನು ಮಾಡಿಲ್ಲ ಇಲ್ಲಿ. ಅದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಎಲ್ಲ ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಇವಾಗ ಎಷ್ಟೋ ಸ್ವಲ್ಪ ಬೆಂದಿದೆ, ಎಷ್ಟು ಉದುರಾಗಿ ನೀಟಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ದಮ್ ಕಟ್ಟಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಹಸಿಟ್ಟನ್ನ ಬೇಕಾದರೆ ಕಲಿಸ್ಬಿಟ್ಟು ಸುತ್ತ ದಮ್ ಕಟ್ಬೋದು. ಗೋಧಿ ಹಸಿಟ್ಟನ್ನು ಕಲಿಸ್ಬಿಟ್ಟು, ಇಲ್ಲ ಅಂದರೆ ಇದ್ರ ಮೇಲೆ ಭಾರವಾಗಿರೋದನ್ನು ಏನಾದರೂ ಇಡಬೇಕು. ನಾನು ಇದ್ರ ಮೇಲೆ ತುಂಬ ಭಾರವಾಗಿರೋ ಒಂದು ಬಾಕ್ಸ್ ಇಟ್ಟಿದ್ದೆ, ಆದರೆ ಅದನ್ನು ವೀಡಿಯೋ ಮಾಡಿಲ್ಲ ಅಷ್ಟೇ. ಭಾರವಾಗಿರೋ ಅಂಥ ಬಾಕ್ಸನ್ನು ಇಟ್ಟಿದ್ದೆ ಇದ್ರ ಮೇಲೆ. ಸ್ಟೀಲ್ ಬಾಕ್ಸ್ ಇರುತ್ತಲ್ಲ, ಏನಾದರೂ ಅಕ್ಕಿ ಮತ್ತು ಹಸಿಟ್ಟೆಲ್ಲ ತುಂಬಿಟ್ಟಿರ್ತೀವಲ್ಲ ಆ ಥರ ಬಾಕ್ಸ್ಗಳನ್ನು ಇಟ್ಬಿಡಬೇಕು. ಆವಾಗ ನೀಟಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಉದ್ರಾಗಿ ನೀಟಾಗಾಗಿದೆ. ಒಂದು ಸ್ವಲ್ಪ ಕೂಡ ಮೆತ್ತಗಾಗಿಲ್ಲ. ರೈಸು ಕೂಡ ಅಷ್ಟೇ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕೋಣ ಬನ್ನಿ. ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಇದೇನು ತುಂಬ ಟೈಮ್ ಹಿಡಿಯಲ್ಲ. ಏನಂದರೆ ಮಸಾಲೆ ಎಲ್ಲ ಒಂದು ಸರಿ ಜೋಡಿಸಿಟ್ಕೋಬೇಕು ಅಷ್ಟೇ. ಮಸಾಲೆ ಎಲ್ಲ ಒಂದು ಸರಿ ಜೋಡಿಸಿಟ್ಕೊಂಡ್ರೆ ಆರಾಮಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಬಿರಿಯಾನಿನೇ ರೆಡಿ ಆಗೋಗುತ್ತೆ. ಅಷ್ಟು ಏನು ಟೈಮ್ ಹಿಡಿಯಲ್ಲ ಹೇಳ್ಬೇಕಂದ್ರೆ. ಯಾಕಂದರೆ ರೈಸ್ ಒಂದು ಕಡೆ ಬೇಯಿಸಿರ್ತೀವಲ್ಲ, ಹಾಗಾಗಿ ಅಷ್ಟೊಂದೇನು ಟೈಮ್ ಹಿಡಿಯಲ್ಲ. ಬನ್ನಿ ಇವಾಗ ಪ್ಲೇಟ್ಗೆ ಹಾಕೋಣ. ಇದಕ್ಕೆ ಮೊಸರು ಗೊಜ್ಜು ಮಾಡಬೇಕಿತ್ತು, ಆದರೆ ನಾನು ಮಾಡಿಲ್ಲ ಅದನ್ನು. ಯಾಕಂದರೆ ನಮ್ಮ ಮನೇಲಿ ಮೊಸರು ಗೊಜ್ಜು ತಿಂದರೆ ಶೀತ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಮಗಳಿಗೆ ಬೇರೆ ಶೀತ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಮಾಡಿಲ್ಲ. ಈಗ ನೋಡ್ತಾ ಇರ್ಬೋದು ಬಿರಿಯಾನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ಟ್ರೈ ಮಾಡಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.